ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀನಾಥ ನಾರಾಯಣ ವಾಸುದೇವ. ಹಿಂದಿನ ಸಂಚಿಕೆಯಲ್ಲಿ ಮಥುರಾ ನಗರದಿಂದ ಹೊರಟಂತಹ ಕೃಷ್ಣನನ್ನ ಅಟ್ಟಿಸಿಕೊಂಡು ಬಂದಂತಹ ಕಾಲ ಯವನ ಆ ಕೃಷ್ಣನನ್ನ ಅನುಸರಿಸಿ ಒಂದು ದೊಡ್ಡ ಗಿರಿಯ ಗುಹೆಯೊಳಕ್ಕೆ ಪ್ರವೇಶಿಸಿದ. ಅಲ್ಲಿ ಮಲಗಿದ್ದಂತಹ ವ್ಯಕ್ತಿಯಿಂದ ಅವನು ಭಸ್ಮವಾಗಿ ಹೋದ. ಆ ಮಲಗಿದ್ದ ವ್ಯಕ್ತಿಯನ್ನ ಒದ್ದ ಕಾಲಯವನ ಆತ ಎದ್ದು ಕಣ್ಣು ಬಿಟ್ಟು ಇವನನ್ನ ನೋಡಿದ ಕ್ಷಣವೇ ಕಾಲಯವನ ಭಸ್ಮವಾಗಿ ಹೋದ. ಈ ಸಂಚಿಕೆಯಲ್ಲಿ ಆ ವ್ಯಕ್ತಿ ಯಾರು ಎನ್ನತಕ್ಕಂತಹ ಪ್ರಶ್ನೆ ಪರೀಕ್ಷಿತ್ ಮಹಾರಾಜನಿಗೆ ಸಹಜವಾಗಿ ಬಂತು. ಆ ಪರೀಕ್ಷಿತ್ ಮಹಾರಾಜ ಶ್ರೀ ಶುಕ ಮಹರ್ಷಿಗಳನ್ನ ಕೇಳಿ ವಿಚಾರಗಳನ್ನೆಲ್ಲ ತಿಳಿದುಕೊಂಡ್ರು. ನಾವು ಈ ಒಂದು ಸಂಚಿಕೆಯಲ್ಲಿ ಆ ಮಲಗಿದ್ದ ವ್ಯಕ್ತಿಯ ಪೂರ್ವ ಚರಿತ್ರೆಯನ್ನ ತಿಳಿದುಕೊಳ್ಳೋಣ. ಎವ್ವಂಡ ತಂಡಿತನಿ ಕೆವ್ವಂಡು ದಂಡ್ರಿ ಘೋರಾದ್ರಿ ಗುಹಕುನೇಟಿಕ ತಂಡು వచ్చి నిద్రవోయే ఎవను నిటు గాల్ప నెట్లోపెందెలియ బలుಕು ನಾಕು ಧೀವರೇಣ್ಯ. ಹೇ ಶುಕ ಮಹರ್ಷಿಗಳೇ, ಧೀವರೇಣ್ಯರೇ ಅಂದ್ರೆ ಧೀ ಅಂದ್ರೆ ಬುದ್ಧಿ, ಬುದ್ಧಿವಂತರಲ್ಲಿ ಶ್ರೇಷ್ಠರು. ಏನಾಗಾದ್ರೆ ಎಲ್ಲರಿಗೂ ಬುದ್ಧಿ ಇರುತ್ತೆ, ಇವ್ರು ಯಾಕಪ್ಪ ಶ್ರೇಷ್ಠರು ಅಂದ್ರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅನ್ನತಕ್ಕಂಥ ತತ್ವವನ್ನ ಯಾರು ಸರಿಯಾಗಾದ್ರೆ ಅರ್ಥ ಮಾಡ್ಕೊಳ್ತಾರೋ ಅವರೇ ಧೀವರೇಣ್ಯರು. ಶುಕ ಮಹರ್ಷಿಗಳು ಆ ರೀತಿ ಬ್ರಹ್ಮತತ್ವದಲ್ಲಿ ಸದಾ ಮಗ್ನರಾಗಿರತಕ್ಕಂತಹ ಧೀವರೇಣ್ಯರು. ಆದ್ದರಿಂದ ಪರೀಕ್ಷಿತ್ ಮಹಾರಾಜ ಅವರನ್ನ ಹೇ ಧೀವರೇಣ್ಯರೇ ಎಂದು ಸಂಬೋಧಿಸಿದ. ಯವ್ವಂಡ ತಂಡು ಈತನಿ ಕೆವ್ವಂಡು ದಂಡ್ರಿ. ಯಾರಲ್ಲಿ ಮಲಗಿದ್ದಿದ್ದು ಗುರುಗಳ? ಅವ್ರ ತಂದೆ ಯಾರು? ಘೋರಾದ್ರಿ ಗುಹಕು ನೇಟಿಕ ತಂಡು వచ్చి ನಿದ್ರವೋಯೆ. ಇಂತಹ ಘೋರವಾದಂತಹ ಕಾಡಿನ ಬೆಟ್ಟದ ಒಳಗಿರ್ತಕ್ಕಂಥ ಗುಹೆಯೊಳಕ್ಕೆ ಯಾಕೆ ಬಂದು ಮಲ್ಕೊಂಡ ಅವನು? ಆಗ್ಲೇ ನೋಡಿದ್ವಿ ಆ ಕಾಡಿನ ಗುಹೆಗೆ ತಲುಪುವುದಕ್ಕೆ ಇರ್ತಕ್ಕಂತಹ ಕಂಟಕಗಳು, ಮುಳ್ಳು ಕಲ್ಲು ಎಲ್ಲದರಿಂದ ತುಂಬಿ ಘೋರ ಮೃಗಗಳು, ಕ್ರೂರ ಮೃಗಗಳು ಸಂಚರಿಸ್ತಕ್ಕಂಥ ಅಡವಿಯಲ್ಲಿರ್ತಕ್ಕಂಥ ಬೆಟ್ಟದ ಒಳಗಿನ ಗುಹೆ. ಅದರೊಳಕ್ಕೆ ಯಾಕೆ ಬಂದಾತ ಮಲ್ಕೊಂಡಿದ್ದಾನೆ? ಯಾಕೆ ಅಲ್ಲಿ ಬಂದು ನಿದ್ದೆ ಮಾಡ್ದ? ಯವನು ನಿಟ್ಟು ಗಾಲ್ಪ ನೆಟ್ಲೋಪೆ. ಆ ಯವನನ್ನ ಕಣ್ಣು ಬಿಟ್ಟು ನೋಡಿ ತನ್ನ ಕಣ್ಣಿನಿಂದ ಹೊರಟಂತಹ ಅಗ್ನಿ ಜ್ವಾಲೆಗಳಿಂದ ಸುಟ್ಟು ಬಿಟ್ನಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅವನಿಗೆ? ತೆಲಿಯಂಬಲುಕು ನಾಕು ಧೀವರೇಣ್ಯ. ಇದನ್ನೆಲ್ಲ ಈ ವಿಷಯವನ್ನೆಲ್ಲನೂ ಕೂಡ ನನಗೆ ಸ್ವಲ್ಪ ವಿವರವಾಗಿ ದಯಮಾಡಿ ನನಗೆ ವಿವರಿಸಿ. ಅನಿನನ್ ಬರೀಕ್ಷನ್ ನರೇಂದ್ರನುಕು ನತಿ ಕುತೂಹಲಂಬುದೋ ಶುಕವರಿ ಯೋಗಿ ವರ್ಯುಂಡಿಟ್ಲನಿಯೇ. ಇಕ್ಷ್ವಾಕುಕುಲ ಸಂಭವುಂಡು ಮಾಂಧಾತ కొడుకు ముచ్చుకుందుడను రాజు రాక్షస భీతులైన వేల్పులం బెద్దకాలంబు సంరక్షించిన మెచ్చి వారమరలోక రక్షకుండైన ఆ రాజకుమారుని కడంజేరి వరంబు వేడుమనినన్ వారలం గనుగుని మోక్షపదం బడిగిన వారలు ಅತನಿಗೆ ಇಟ್ಲನಿರಿ. ಪರೀಕ್ಷನ್ ನರೇಂದ್ರನ ಪ್ರಶ್ನೆಗೆ ಅತ್ಯಂತ ಕುತೂಹಲ ಭರಿತವಾದಂತಹ ಉತ್ತರವನ್ನ ನೀಡುತ್ತಾ ಇದ್ದಾರೆ ಶುಕಯೋಗಿ ವರೇಣ್ಯರು. ಈ ಮುಚುಕುಂದ, ಇಲ್ಲಿ ಮಲಗಿದ್ದಂಥ ವ್ಯಕ್ತಿ ಮುಚುಕುಂದ ಅಪ್ಪ. ಆ ಮುಚುಕುಂದನ ತಂದೆ ಮಾಂಧಾತ ಮಹಾರಾಜ. ಈ ಮಾಂಧಾತ ಯಾವ ಕುಲಕ್ಕೆ ಸೇರಿದಂತವನಪ್ಪ ಅಂತಂದ್ರೆ ಅವನು ಇಕ್ಷ್ವಾಕು ಕುಲ ಸಂಭವ. ಇಕ್ಷ್ವಾಕುಲ ಅನ್ನತಕ್ಕಂಥದ್ದು ಮಹಾಶ್ರೇಷ್ಠವಾದಂತಹ ಕುಲ. ಆ ವಂಶದ ರಾಜರು ಇಹಲೋಕದಲ್ಲಿ ಪ್ರಜೆಗಳನ್ನ ಸುಖವಾಗಿರಿಸಿ ರಾಜ್ಯದಲ್ಲಿರತಕ್ಕಂಥ ಪ್ರಜೆಗಳ ಯೋಗಕ್ಷೇಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತಾ ಇದ್ರು. ಅದೇ ರೀತಿ ದೇವತೆಗಳಿಗೆ ಕಷ್ಟ ಬಂದರೆ ದೇವತೆಗಳ ಮೇಲೆ ರಾಕ್ಷಸರು ಯುದ್ಧಕ್ಕೆ ಹೋದರೆ ಆ ದೇವತೆಗಳ ದೇವತೆಗಳಿಗೆ ಸಹಾಯವಾಗುವ ಹಾಗೆ
ದೀರ್ಘಕಾಲ ಯುದ್ಧ ಕೂಡ ಮಾಡ್ತಾ ಇದ್ರು. ಆ ರೀತಿಯಾದಂಥ ಶ್ರೇಷ್ಠ ವಂಶ. ಅದಕ್ಕೆ ಭಗವಂತ ಆ ವಂಶವನ್ನ ಆರಿಸಿ ಅದರಲ್ಲಿ ದುಷ್ಟ ಸಂರಕ್ಷಣೆಯನ್ನ ಮಾಡತಕ್ಕಂತಹ ದುಷ್ಟ ಶಿಷ್ಟ ಸಂರಕ್ಷಣೆಗಾಗಿಯೇ ಆ ಮಹಾವಿಷ್ಣು ಈ ಮಹತ್ತರವಾದ ಉತ್ತಮವಾದ ಇಕ್ಷ್ವಾಕು ಕುಲದಲ್ಲಿ ಶ್ರೀರಾಮಚಂದ್ರ ಮೂರ್ತಿಯಾಗಿ ಅವತಾರ ಮಾಡಿದ ತ್ರೇತಾಯುಗದಲ್ಲಿ. ಅದೇ ರೀತಿ ಆ ವಂಶದ ಈ ಮಾಂಧಾತ ಮಹಾರಾಜನ ಮಗ ಮುಚುಕುಂದ ರಾಕ್ಷಸ ಭೀತಿಯಿಂದ ತುಂಬ ಒದ್ದಾಡ್ತಾ ಇದ್ರು ದೇವತೆಗಳು. ಅವರನ್ನ ತುಂಬ ವರ್ಷಗಳ ಕಾಲ ಸಂರಕ್ಷಣೆ ಮಾಡಿದ. ಅಂದರೆ ದೇವತೆಗಳ ಜೊತೆ ಸೇರಿಕೊಂಡು ರಾಕ್ಷಸರ ವಿರುದ್ಧ ಯುದ್ಧ ಮಾಡಿದ. ముచుకుందడను రాజు రాక్షస భీతులైన వేల్పులం ಬೆದ್ದ ಕಾಲಂಬು ಸಂರಕ್ಷಿಂಚಿನನ್ ಮೆಚ್ಚಿ, ಅದರಿಂದ ಅದಕ್ಕೆ ಅವನ ಕಾರ್ಯಕ್ಕೆ ಮೆಚ್ಚಿದಂತಹ ಅಮರರು ಈ ರಾಜಕುಮಾರನ ಹತ್ರ ಬಂದರು. ವಾರಮರಲೋಕ ರಕ್ಷಕೊಂಡೈನ ಈ ರಾಜಕುಮಾರುನಿಗನಂಜೇರಿ ವರಂಬು ಬೇಡು ಮನಿನನ್. ಪಾ ಮುಚುಕುಂದ, ನೀನು ನಮಗೆಲ್ಲ ಬಹಳ ಸಹಾಯ ಮಾಡಿದ್ದೀಯ. ರಾಕ್ಷಸರನ್ನು ನಾವು ಹೊಡೆದಟ್ಲಿಕ್ಕೆ ನೀನು ತುಂಬ ದೀರ್ಘಕಾಲ ಶ್ರಮವಹಿಸಿ ನಮ್ಮ ಪರವಾಗಿ ಯುದ್ಧ ಮಾಡಿದ್ದೀಯ. ಆದ್ದರಿಂದ ನಿನಗೇನಾದರೂ ವರ ಬೇಕಿದ್ರೆ ಕೇಳ್ಕೋ ಅಂತ ಕೇಳಿದ್ರು. ಆಗ ಈ ಮುಚುಕುಂದ ಮೋಕ್ಷಪದಂ ಬಡಿಗಿನ. ಮುಚುಕುಂದ ಇನ್ನೇನು ಕೇಳಲಿಲ್ಲ, ನನಗೆ ಮೋಕ್ಷ ಕೊಟ್ಬಿಡಪ್ಪ ಸಾಕು, ನನಗಿನ್ನೇನು ಬೇಕಿಲ್ಲ ಅಂತ ವರವನ್ನ ಕೇಳಿದ್ರು. ವಾರುಲು ಅತನಿಗೆ ಇಟ್ಲನಿರಿ. ಆಗ ಆ ದೇವತೆಗಳು ಆ ಮುಚುಕುಂದನಿಗೆ ಈ ರೀತಿಯಾಗಿ ಇನ್ನು ಮುಂದಿನಂತೆ ಹೇಳಿದರು. ಜಗತಿನ್ ನಿರ್ಗತ ಕಂಟಕಂಬೈನ ರಾಜ್ಯಂಬುನ್ ವಿಸರ್ಜಿಂಚಿ ಶೂರ ಗಣಗ್ರೇಸರ పెద్ద కాలము మమున్ రక్షించితే లోన నీ మగువల్ మిత్రులు బంధులున్ సుతులు సంబంధుల్ భువిన్లేరు కాలగతింజెందిరి కాలమెవ్వరికి దుర్లభ్యంబు దానారయన్. ಹೇ ಶೂರಗಣಾಗ್ರೇಸರ, ಹೇ ವೀರಾಗ್ರೇಸರನಾದಂಥ ಮುಚುಕುಂದನೆ, ಜಗತ್ತಿನ ನಿರ್ಗತ ಕಂಟಕಂಬೈನ ರಾಜ್ಯಂಬುನ್ ವಿಸರ್ಜಿಂಚಿ, ನೀನು ನಿನ್ನ ಮಾನವ ಲೋಕದಲ್ಲಿ ನಿನ್ನ ರಾಜ್ಯವನ್ನು ಅತ್ಯಂತ ದಕ್ಷತೆಯಿಂದ ಪರಿಪಾಲಿಸ್ತಾ ಇದ್ದೆ. ನಿನ್ನ ರಾಜ್ಯಕ್ಕೆ ನಿನಗೆ ಶತ್ರುಗಳೇ ಇರಲಿಲ್ಲ, ಆ ರೀತಿ ಸಮರ್ಥನಾಗಿದ್ದೆ. ಅದನ್ನೆಲ್ಲವನ್ನೂ ಕೂಡ ದೀರ್ಘಕಾಲ ಬಿಟ್ಟು ಬಂದು ನೀನು పెద్ద ಕಾಲಮು ಮಮನ್ ರಕ್ಷಿಂಚಿತಿ, ಎಷ್ಟು ದೀರ್ಘಕಾಲ ಅಲ್ಲಿಂದ ಬಂದು ನಮ್ಮನ್ನ ಈ ದೇವಲೋಕವನ್ನು ಸಂರಕ್ಷಣೆ ಮಾಡದೆ ರಾಕ್ಷಸರ ವಿರುದ್ಧ ಹೋರಾಡಿದ್ದೀಯ. ಇಷ್ಟರೊಳಗೆ ಅಲ್ಲೇನಾಗ್ಬಿಟ್ಟಿದೆಪ್ಪ ಭೂಮಿ ಮೇಲೆ ಅಂದರೆ, ಲೋನನೀ ಮಗುವಲ್ ಮಿತ್ರುಲು ಬಂಧುಲುನ್ ಸುತುಲು ಸಂಬಂಧುಲ್ ಭುವಿನ್ಲೇರು. ಆ ದೇವಲೋಕದ ಕಾಲಗಣನೆಯ ಪ್ರಮಾಣವೇ ಬೇರೆ, ಭೂಲೋಕದ ಕಾಲಗಣನೆಯ ಪ್ರಮಾಣವೇ ಬೇರೆ. ಈ ಮುಚುಕುಂದ ದೇವಲೋಕಕ್ಕೆ ಹೋಗಿ ಯುದ್ಧ ಮಾಡಿ ಮುಗಿಸೋಷ್ಟೊತ್ತಿಗೆ ಇಲ್ಲಿ ಅವನ ಹೆಂಡತಿರು, ಮಕ್ಕಳು, ಸ್ನೇಹಿತರು, ಬಂಧುಗಳು ಎಲ್ಲರೂ ಕಾಲದಲ್ಲಿ ಗತಿಸಿ ಹೋಗಿದ್ದಾರೆ, ಭೂಮಿಯನ್ನು ಬಿಟ್ಟು ಬಿಟ್ಟಿದ್ದಾರೆ, ಯಾರೂ ಇಲ್ಲ ಈಗ. ಕಾಲಗತಿಂಜೆಂದಿರಿ ಕಾಲಮೆವ್ವರಿಕೀ ದುರ್ಲಭ್ಯಂಬುದಾನಾರಯನ್. ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದರೂ ಕೂಡ ಅಥವಾ ಎಷ್ಟೇ ಶ್ರೇಷ್ಠರಾದರೂ ಕೂಡ ಕಾಲಪ್ರಭಾವಕ್ಕೆ ಅವರು ಮಣಿಯಲೇಬೇಕು. ಅವರದನ್ನು ಎದುರಿಸಿ ನಿಲ್ಲಲಾರರು. ಅಂದರೆ ಕಾಲಗತಿಯಲ್ಲಿ ಎಲ್ಲರೂ ಕೂಡ ಮರಣಿಸ್ತಾ ಇರ್ತಾರಪ್ಪ. ಆ ರೀತಿಯಾಗಿ ನಿನ್ನ ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಂಧು ಬಳಗ ಯಾರೂ ಇಲ್ಲಯ್ಯ ಈಗ ಭೂಮಿ ಮೇಲೆ. ನೀನಿಲ್ಲಿ ದೀರ್ಘಕಾಲ ಇದ್ದು ಬಿಟ್ಟಿದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಋತು ಸುದರ್ಶನ ಕಾಲ ಪರಮೇಷ್ಟೇ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. ಹಿಂದಿನ ಸಂಚಿಕೆಯಲ್ಲಿ ಮುಚುಕುಂದನ ಪೂರ್ವ ಕಥೆಯನ್ನ ಆಲಿಸ್ತಾ ಇದ್ವಿ ನಾವು.
ಅಂತಂದ್ರೆ ಮುಚುಕುಂದ, ಮಲಗಿದ್ದಂತಹ ಮುಚುಕುಂದ ಯಾವಾಗಾದ್ರೆ ಕಾಲಯವನ ಅವನನ್ನೇ ಕೃಷ್ಣ ಎಂದು ತಿಳಿದು ಕಾಲಿನಿಂದ ಅವನ ವಕ್ಷಸ್ಥಳದಕ್ಕೆ ಒದ್ದನು. ಆಗ ಎದ್ದು ಸುತ್ತಲೂ ನೋಡಿ ಈ ಅವನನ್ನ ದಿಟ್ಟಿಸಿ ನೋಡಿದ ತಕ್ಷಣ ಆ ಮುಚುಕುಂದನ ಕಣ್ಗಳಿಂದ ಹೊರಹೊಮ್ಮಿದ ಅಗ್ನಿಯಿಂದ ಕಾಲಯವನ ಭಸ್ಮನಾಗಿ ಹೋದ. ಆಗ ಪರೀಕ್ಷಿತ್ ಮಹಾರಾಜನಿಗೆ ಆಶ್ಚರ್ಯ ಆಯ್ತು, ಇದೇನಿದು, ಮುಚುಕುಂದ ನೋಡಿದ ಮಾತ್ರದಿಂದ ಕಾಲಯವನ ಭಸ್ಮನಾದ್ನ? ಹಾಗಾದ್ರೆ ಈ ಮುಚುಕುಂದನ ಪೂರ್ವ ಕಥೆಯನ್ನ ತಿಳಿಯಬೇಕು ಅಂತ ಕೇಳಿದ. ಆ ಕಥೆಯನ್ನ ನೋಡ್ತಾ ಇದ್ವಿ ನಾವು. ಆಗ ಈ ಮುಚುಕುಂದನ ಹಿಂದಿನ ಒಂದು ಪೂರ್ವ ಕಥೆಯನ್ನ ಹೇಳ್ತಾ ಇರ್ತಾರೆ. ಆ ಮುಚುಕುಂದ ಅನ್ನತಕ್ಕಂಥವನು ಇಕ್ಷ್ವಾಕು ಕುಲ ಸಂಭವ, ಮಾಂಧಾತ ಮಹಾರಾಜನ ಮಗ. ರಾಕ್ಷಸ ಭೀತಿಯಿಂದ ಒದ್ದಾಡ್ತಾ ಇದ್ದಂತಹ ದೇವತೆಗಳನ್ನ ರಕ್ಷಿಸೋದಕ್ಕೋಸ್ಕರ ಅವನು ಅಮರಲೋಕಕ್ಕೆ ಹೊರಟು ಅಲ್ಲಿ ರಾಕ್ಷಸರಿಂದ ದೇವತೆಗಳಿಗೆ ಯಾವುದೇ ಬಾಧೆ ಇಲ್ಲದೆ ಇರೋ ರೀತಿಯಲ್ಲಿ ರಾಕ್ಷಸರೊಡನೆ ಬಹಳ ದೀರ್ಘಕಾಲ ಯುದ್ಧ ಮಾಡ್ತಾನೆ. ನಂತರ ಆಗ ರಾಕ್ಷಸರನ್ನ ತೊಲಗಿಸಿದ್ದರಿಂದ ಸಂತೋಷಗೊಂಡಂತಹ ದೇವತೆಗಳು ನಿಂಗೇನು ವರ ಬೇಕು ಕೇಳು, ಕೊಡ್ತೀವಿ ಅಂತ ಹೇಳ್ತಾನೆ. ನೀನು ನಿನ್ನ ರಾಜ್ಯ ಅಷ್ಟು ಚೆನ್ನಾಗಿತ್ತು, ನೀನು ಅದನ್ನೆಲ್ಲ ಬಿಟ್ಟು ಬಂದು ನಮ್ಮನ್ನ ರಕ್ಷಿಸಿದ್ದೀಯ, ತುಂಬ ದೀರ್ಘಕಾಲ ರಕ್ಷಿಸಿದ್ದೀಯ. ಇಷ್ಟರೊಳಗೆ ನಿನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಯಾರೂ ಭೂಮಿಯಲ್ಲಿ ಇಲ್ಲ. ಯಾಕೆ? ಭೂಮಿಯ ಮೇಲಿನ ಕಾಲಗಣನೆಯೇ ಬೇರೆ, ದೇವಲೋಕದ ದಿವ್ಯ ವರ್ಷಗಳ ಕಾಲಗಣನೆಯೇ ಬೇರೆ. ಆದ್ರಿಂದ ಇವನು ಆ ಲೋಕದಲ್ಲಿ ಇದ್ದು ಅಲ್ಲಿ ದೇವತೆಗಳನ್ನ ರಕ್ಷಿಸ್ತಾ ಇದ್ದ ಮುಚುಕುಂದ. ಅಷ್ಟರೊಳಗೆ ಭೂಮಿಯ ಮೇಲಿದ್ದಂತಹ ಅವನ ಬಂಧು ಬಳಗ, ಆಪ್ತವರ್ಗ, ರಾಜ್ಯ ಎಲ್ಲವೂ ಯಾರೂ ಇಲ್ಲ, ಎಲ್ಲರೂ ಕಾಲವಶರಾಗಿ ಹೋಗಿದ್ದಾರೆ. ಆದ್ದರಿಂದ ಈ ಒಂದು ಅಧ್ಯಾಯದಲ್ಲಿ ಕಾಲ ಎಷ್ಟು ಪ್ರಬಲ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಕಾಲಾಯ ತಸ್ಮೈ ನಮಃ. ಅವನೇ ಋತುರೂಪ, ಋತುಗಳಲ್ಲಿ ಬದಲಾವಣೆ ತರ್ತಕ್ಕಂಥವನು ಅವನೇ. ಸುದರ್ಶನ ಕಾಲ ಅಂತಂದ್ರೆ ಆಯಾ ಋತುಗಳಿಗೆ ಅನುಗುಣವಾಗಿ ಜಗತ್ತನ್ನ ಪರಿಪಾಲಿಸ್ತಾನೆ. ಋತುಗಳಿಗೆ ಅನುಗುಣವಾಗಿ ಅಲ್ಲಿ ಒಂದು ಸುತ್ತಲಿನ ಪ್ರಪಂಚದ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ತಾನೆ. ಆ ಒಂದು ಪರಿಸರವನ್ನ ಹಾಗೆ ಪ್ರತಿಯೊಂದು ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಕ್ಷಿಸ್ತಾ ಇರ್ತಾನೆ. ಅವನು ಪರಮೇಷ್ಠಿ. ಅವನ ಒಂದು ನಡೆಗೆ ಯಾರದ್ದೇ ಅಣತಿ ಇಲ್ಲ, ಯಾರ ಅಣತಿಯೂ ಅವನ ಮುಂದೆ ನಡೆಯಲ್ಲ. ಅವನ ನಡೆಗೆ ಎದುರಿಲ್ಲ ಅವನಿಗೆ. ಸಂವತ್ಸರ ಅವನು ಅಂದ್ರೆ ಉರುಳಿ ಹೋಗ್ತಾ ಇರ್ತಕ್ಕಂಥ ಸಂವತ್ಸರಗಳು, ವರ್ಷಗಳು ಎಲ್ಲವೂ ಅವನೇ. ಕಾಲ ಸ್ವರೂಪಿಯೇ ಅವನು. ಕಾಲ ಅಂತಂದ್ರೆ ಸಮಯ ಅನ್ನತಕ್ಕಂಥದ್ದು ಆಗುತ್ತೆ. ಅದೇ ರೀತಿ ಕಾಲೋ ಜಗದ್ಭಕ್ಷಕ ಅಂತ ಹೇಳಿದ ಹಾಗೆ ಎಲ್ಲರನ್ನು ತನ್ನೊಳಗೆ ಮತ್ತೆ ಸೆಳೆಯತಕ್ಕಂತಹ ಪ್ರಳಯಕಾರಕ ಅಂತ ಕೂಡ ಅರ್ಥ ಬರುತ್ತೆ. ಆದ್ರಿಂದ ಇಲ್ಲಿ ಈಗ ಪೋತನಾಮಾತ್ಯರು ಏನ್ ಹೇಳ್ತಾ ಇರ್ತಾರೆ, ಕಾಲಮು ಪ್ರಬಲುಲಕುನು ಬಲಿ, కాలాత్ముండు ఈశ్వరుండు అగణ్ణుండు జనులన్ గాలవశులుగా చేయును గాలము గడవంగలేరు ఘనులెవ్వారున్. ಕಾಲಮು ಪ್ರಬಲುಲಕುನೂ ಬಲಿ. ಆ ಮಹಾಬಲವಂತರ ಯಾರ್ಯಾರಿದ್ದಾರೋ ಅವರಿಗಿಂತ ಬಲಿಯಾದದ್ದು ಕಾಲ. ಕಾಲಕ್ಕೆ ಎದುರಿಲ್ಲ. ಕಾಲಾತ್ಮುಂಡು ಈಶ್ವರುಂಡು. ಆ ಕಾಲಾತ್ಮಕನಾದಂತಹವನೇ ಆ ಪರಮೇಶ್ವರ, ಜಗದೀಶ್ವರ. ಅವನು ಅಗಣ್ಯುಂಡು ಅಂದ್ರೆ ಅವನು ಈ ರೀತಿಯಾದಂತಹವನು, ಅವನ ಕೆಲಸ ಇಷ್ಟು, ಅವನ ಗುಣ ಇದು ಅಂತ ಎಣಿಸಲಿಕ್ಕೆ ಯಾರಿಗೂ ಶಕ್ಯವಿಲ್ಲ. ಅವನು ಅಪ್ರಮೇಯ. ಅವನು ಜನುಲಂಗಾಲವಶುಲುಗಾನ್ ಜೇಯುನು, ಜನರನ್ನೆಲ್ಲ ಕಾಲವಶರನ್ನಾಗಿ ಮಾಡ್ತಾನೆ. ಅಂತಂದ್ರೆ ಎಲ್ಲರನ್ನು ತನ್ನೊಳಕ್ಕೆ ಸೆಳ್ಕೊಂಡು ಬಿಡ್ತಾ ಇರ್ತಾನೆ ಸಮಯಕ್ಕೆ ಸರಿಯಾಗಿ. ಗಾಲಮು ಗಡವಂಗಲೇರು ಘನುಲೆವ್ವಾರುನ್. ಎಷ್ಟು ದೊಡ್ಡ ಮನುಷ್ಯರಾಗಿದ್ದರೂ ಸಹ, ಎಂಥ ರಾಜ್ಯಗಳನ್ನೆಲ್ಲ ಆಳ್ತಾ ಇದ್ದಂತಹ ರಾಜಾದಿರಾಜರು, ವೀರಾದಿ ವೀರರು, ಶೂರಾದಿ ಶೂರರು, ಪಂಡಿತೋತ್ತಮರು, ಶಾಸ್ತ್ರವೇತ್ತರು ಯಾರಾದರೂ ಕೂಡ ಕಾಲದ ಸ್ವಭಾವದ ಮುಂದೆ ಅವರು ತಲೆಬಾಗಲೇಬೇಕು, ಕಾಲವಶರಾಗಲೇಬೇಕು. వరమిచ్చెదమర్థింపుము ధరణీశ్వర, మోక్ష పదవి దక్కను మేమే వరమును, విభులముగాము
ಈಶ್ವರುಂಡಗೂ ಹರೇ ದಕ್ಕ ಮೋಕ್ಷ ಸಂಗತಿಂಜೇಯನ್. ತಮ್ಮ ಒಂದು ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ ದೇವತೆಗಳು. ಗ್ರ್ಯಾಟಿಟ್ಯೂಡ್ ಅಂತಾರಲ್ಲ, ಪಾಪ ತುಂಬಾ ಉಪಕಾರ ಮಾಡಿದ್ದಾನೆ ಮುಚುಕುಂದ, ಆದ್ದರಿಂದ ಅವನಿಗೆ ನಿನಗೇನು ವರ ಬೇಕು ಧರಣೀಶ್ವರ ರಾಜ, ವರಮಿಚ್ಛೆದ ಮರ್ತಿಂಪುಮು, ನಿನಗೇನು ವರ ಬೇಕೋ ಕೋರ್ಕೋ, ಕೊಡ್ತೀವಿ. ಆದ್ರೆ ಅವನು ನನಗೆ ಏನು ವರನು ಬೇಡ, ನನಗೆ ಮೋಕ್ಷ ಕೊಟ್ಟು ಬಿಡಿ ಸಾಕು ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಮೋಕ್ಷ ಪದವಿ ದಕ್ಕನು ಮೇಮೆವ್ವರಮನು ವಿಭುಲ ಮೊಗಾಮು. ಆ ಮೋಕ್ಷ ಪದವಿಯನ್ನ ನಿನಗೆ ಪ್ರಸಾದಿಸಲಿಕ್ಕೆ ನಮಗೆ ಯಾರಿಗೂ ಆ ಅಧಿಕಾರ ಇಲ್ಲ. ನಾವ್ಯಾರು ವಿಭುಗಳಲ್ಲ. ಅಂತಂದ್ರೆ ಇಡೀ ಒಂದು ಸೃಷ್ಟಿಯನ್ನೇ ಶಾಸಿಸತಕ್ಕಂತಹ ಈಶ್ವರರಲ್ಲ ನಾವು. ನಮಗೂ ಮೇಲಿನವನಿದ್ದಾನೆ ಪರಮೇಶ್ವರ, ಪರಮೇಷ್ಠಿ ಇದ್ದಾನೆ ಅವನು. ಈಶ್ವರಂಡಿಗೂ ಹರಿ ದಕ್ಕ. ಆ ಈಶ್ವರನಾದ ಪರಾತ್ಪರನಾದಂತಹ ಶ್ರೀಹರಿ ಮಾತ್ರ ಅವನಿಗೆ ಅಧಿಕಾರ ಇದೆ. ಅವನು ತನ್ನ ಈ ಮೋಕ್ಷವನ್ನ ಕೊಡೋದು ಅನ್ನತಕ್ಕಂತಹ ಒಂದು ಸ್ವತಂತ್ರವನ್ನ ಅಥವಾ ಅವನ ಆ ಅಧಿಕಾರವನ್ನ ಅವನು ಕೊಡಬಲ್ಲ. ನಮಗೆ ಯಾರಿಗೂ ಆ ಅಧಿಕಾರ ಇಲ್ಲಪ್ಪ. ಮೋಕ್ಷ ಸಂಗತಿಂಜೇಯನ್ ಈಶ್ವರಂಡಗೂ ಹರಿದಕ್ಕ. ಯಾರಿಗಾದ್ರೂ ಮೋಕ್ಷ ಕೈವಲ್ಯ ಕೊಡಬೇಕು ಅಂತಂತಂದ್ರೆ ಆ ಭಗವಂತನಾದಂತಹ ಶ್ರೀಹರಿ ನಾರಾಯಣ ಅವನು ತಪ್ಪ ಇನ್ಯಾರಿಗೂ ಆ ಮೋಕ್ಷ ಪದವಿಯನ್ನು ನೀಡಲಿಕ್ಕೆ ಅಧಿಕಾರ ಇಲ್ಲ. ನಮಗಂತೂ ಇಲ್ವೇ ಇಲ್ಲ, ನಾವೇ ಅವನ ಅಧೀನ అని పలికిన దేవతలకు నమస్కరించి ముచుకుందుండు నిద్రంగోరి దేవదత్త నిద్రావశుండై పర్వత గుహాంతరాళంబున శయనించి ఉండే. యవనుండు నీరైన పిమ్మట ಹರಿ ಮುಚುಕುಂದುನಿ ಮುಂದಟ ನಿಲ್ಚಿನ. ದೇವತೆಗಳನ್ನ ಇವನು ಮೋಕ್ಷ ಪದವಿ ಕೇಳ್ದ. ಇಲ್ಲಪ್ಪ, ನಮಗೆ ಮೋಕ್ಷವನ್ನ ಪ್ರಸಾದಿಸುವ ಅಧಿಕಾರ ಇಲ್ಲ, ಇನ್ನೇನಾದ್ರೂ ಕೇಳ್ಕೊ. ಅಷ್ಟು ದಿವಸ ನಿದ್ರೆ ಇಲ್ಲದೆ ದೇವತೆಗಳನ್ನ ರಕ್ಷಿಸುವುದಕ್ಕೋಸ್ಕರ ರಾಕ್ಷಸರ ವಿರುದ್ಧ ಹೋರಾಡಿ ಮುಚುಕುಂದನಿಗೆ ಆಯಾಸವಾಗಿಬಿಟ್ಟಿತ್ತು. ಆದ್ದರಿಂದ ಅವನು ಅವರಿಗೆ ನಮಸ್ಕಾರ ಮಾಡಿ, ನನಗೆ ಒಳ್ಳೆ ಕಣ್ತುಂಬ ತೃಪ್ತಿಯಾಗೋ ರೀತಿಯಲ್ಲಿ ನಿದ್ರೆಯನ್ನ ದಯಪಾಲಿಸಿ ಅಂತ ಕೇಳ್ಕೊಂಡು. ಸರಿ ಆಯ್ತು, ತಥಾಸ್ತು ಅಂದ್ರು ಅವರು. ಆ ದೇವತೆಗಳಿಗೆ ನಮಸ್ಕಾರ ಮಾಡಿ ಮುಚುಕುಂದ ನಿದ್ರಾವಶನಾದಂತಹ ಅವನು ಪರ್ವತ ಗುಹೆಗೆ ಬಂದ. ಫಸ್ಟ್ ಪರ್ವತ ಗುಹಾಂತರಾಳದಲ್ಲಿ ಬಂದು ಯಾರು ಎಬ್ಬಿಸಬಾರ್ದು ತನ್ನನ್ನು ಅನ್ನೋ ಒಂದು ಉದ್ದೇಶದಿಂದ, ಅಷ್ಟು ದಿನಗಳ ಆಯಾಸವೆಲ್ಲ ಕಳೆದುಕೊಳ್ತಕ್ಕಂತಹ ಒಂದು ಉದ್ದೇಶದಿಂದ ಆ ಪರ್ವತದ ಗುಹೆಯೊಳಗೆ ಮಲಗಿ ಆ ದೇವದತ್ತ ನಿದ್ರಾವಶನಾದ ಅವನು. ಇನ್ನು ಮುಂದಿನ ಕತೆ ಕೇಳಿದ್ವಿ. ಆಗ ಯವನ ಬಂದ, ಅವನನ್ನ ತನ್ನ ಕಾಲಿನಿಂದ ಒದ್ದ. ಕಣ್ಣು ಬಿಟ್ಟಂತಹ ಮುಚುಕುಂದನ ಕಣ್ಣಿನಿಂದ ಹೊರಟ ತೀಕ್ಷ್ಣ ಜ್ವಾಲೆಗಳಿಗೆ ಯವನ ಭಸ್ಮನಾದ ಹೋದ. ಆ ಯವನುಂಡು ನೀರೈನ ಪಿಮ್ಮಟ. ಆ ಕಾಲ ಯವನ ಸಂಹಾರವಾದ ನಂತರ, ಅವನು ಭಸ್ಮವಾಗಿ ಹೋದ ನಂತರ ಹರಿ ಮುಚುಕುಂದನಿ ಮುಂದಟ ನಿಲ್ಚಿನ. ಆಗ ಶ್ರೀಹರಿ ಆ ಮುಚುಕುಂದನ ಮುಂದೆ ಬಂದು ಪ್ರತ್ಯಕ್ಷ ಆದ. ಆ ಮುಚುಕುಂದನಿಗೆ ತನ್ನ ದರ್ಶನವನ್ನ ಪ್ರಸಾದಿಸಿದ. ವನರುಹಲೋಚನು ವೈಜಯಂತಿ ಧಾಮ ಶೋಭಿತು ರಾಕೇಂದು ಸುಂದರಾಸ್ಯು ಮಕರ ಕುಂಡಲ ಕಾಂತಿ ಮಹಿತ ಗಂಡಸ್ಥಲು ಗೌಸ್ತುಭಾಲಂಕೃತು ಘನ ಶರೀರು ಶ್ರೀವತ್ಸಲಾಂಚನಾಂಚಿತ ವಕ್ಷು ಮೃಗರಾಜ ಮಧ್ಯುಂಚತುರ್ಬಾಹುನ್ ಮಂದಹಾಸುಗಾಂಚನ ಸನ್ನಿಭ ಕೌಶೇಯವಾಸು ಗಾಂಭೀರ್ಯ ಸೌಂದರ್ಯ ಶೋಭಿತುಂ ಪ್ರಸನ್ನಂ ನಮ್ಮಹಾತ್ಮಂಜೂಚಿ ಯಾಶ್ಚರ್ಯಮುನು ಬೊಂದಿ ತನ್ಮನೋಜ್ಞ ದೀಪ್ತಿದನ ಗುಂಜೂಡನಲ ವಿಗಾಕ ಚಕಿತುಂಡೈ ಎಟ್ಟ ಕೇಳುಗುನ್ ಬಲಿಕೆನ್ ರೀತಿ ನವ ಅವನೀ ಪಾಲಕುಂಡು ಚಕಿತುಂಡೈ ಎಟ್ಟ ಕೇಳುಕುನ್ ಬಲಿಕೆನ್ ರೀತಿ ನವನೀ ಪಾಲಕುಂಡು. ಮುಚುಕುಂದನ ಮುಂದೆ ಪ್ರತ್ಯಕ್ಷನಾದಂತಹ ಶ್ರೀಹರಿಯನ್ನ ಕಂಡ ಮುಚುಕುಂದ ಆ ದರ್ಶನ ವೈಭವ ಹೇಗಿತ್ತಪ್ಪ ಅಂದ್ರೆ, ವನರುಹಲೋಚನ ಆ ಜಲಜಾಕ್ಷನಾದ ಶ್ರೀಹರಿಯನ್ನ ಕಂಡ. ಅವನು ವೈಜಯಂತಿ ಧಾಮ ಶೋಭಿತನಾಗಿದ್ದ, ಅಂದ್ರೆ ವೈಜಯಂತಿ ಮಾಲೆಯನ್ನ ಧರಿಸಿದ್ದ. ರಾಕೇಂದು ಸುಂದರಾಸ್ಯು, ಪೌರ್ಣಿಮೆ ಚಂದ್ರನಂತೆ
ಶುಭ್ರವಾದ ಮುಖ ಕಾಂತಿಯಿಂದ ಹೊಳೆಯುತ್ತಿದ್ದಂತಹ ಪೂರ್ಣ ಚಂದ್ರನಂತೆ ಗುಂಡಾದ ಮುಖ, ಮಕರಕುಂಡಲ ಕಾಂತಿ ಮಹಿತ ಗಂಡಸ್ಥಳು. ಆ ಶ್ರೀಕೃಷ್ಣ ಧರಿಸಿರತಕ್ಕಂತಹ ಕರ್ಣಾಭರಣಗಳಾದ ಮಕರಕುಂಡಲಗಳ ಕಾಂತಿ ಅವನ ಗಂಡಸ್ಥಳದ ಮೇಲೆ ಪ್ರತಿಫಲಿತವಾಗ್ತಾ ಇದೆ. ಕೌಸ್ತುಭಾಲಂಕೃತ ಘನಶರೀರು, ಮೇಘಶ್ಯಾಮ, ಅವನು ನೀಲಮೇಘಶ್ಯಾಮನಾದಂತಹ ಅವನು ಕೌಸ್ತುಭ ಅನ್ನತಕ್ಕಂತಹ ಒಂದು ಪದಕದಿಂದ ಅಲಂಕೃತನಾಗಿದ್ದಾನೆ. ಶ್ರೀವತ್ಸ ಲಾಂಛನಾಂಚಿತ ವಕ್ಷು, ವಕ್ಷಸ್ಥಳದಲ್ಲಿ ರಾರಾಜಿಸ್ತಾ ಇರತಕ್ಕಂತಹ ಶ್ರೀವತ್ಸ ಲಾಂಛನ. ಮೃಗರಾಜ ಮಧ್ಯು, ಸಿಂಹಕಟಿ ಅವನದು. ಪ್ರಮಾಣಬದ್ಧವಾದ ಅಂಗಾಂಗ ಸೌಷ್ಠವವನ್ನು ಹೊಂದಿದ್ದಾನೆ ಕೃಷ್ಣ. ಸಿಂಹಕಟಿ, ಚತುರ್ಬಾಹು ಮಂದಹಾಸು ಗಾಂಚನ ಸನ್ನಿಭ ಕೌಶೇಯ ವಾಸು. ಚತುರ್ಬಾಹುಗಳಿಂದ ಮುಚ್ಚುಕಂದನಿಗೆ ದರ್ಶನ ಕೊಟ್ಟಿದ್ದಾನೆ. ಚತುರ್ಬಾಹುಯುಕ್ತನಾಗಿ ಮಂದಹಾಸವನ್ನ ಬೀರ್ತಾ ಇದ್ದಾನೆ. ಪೂರ್ಣ ಚಂದ್ರಾನನದಲ್ಲಿ ಮಂದಹಾಸವನ್ನ ಕಾಣಿಸಿದ್ದಾನೆ ಇವನಿಗೆ, ಮುಚುಕುಂದನಿಗೆ. ಕಾಂಚನ ಸನ್ನಿಭ ಕೌಶೇಯ ವಾಸು, ಪೀತಾಂಬರ, ಕರಗು ಬಂಗಾರು ಅಂತ ಹೇಳ್ತಾರೆ ಹಾಗೆ. ಅಪರಂಜಿ, ಕರಗಿದ ಅಪರಂಜಿಯಂತೆ ಕಾಂತಿಯಿಂದ ಕೂಡಿದಂತಹ ಪೀತಾಂಬರವನ್ನು ಧರಿಸಿದ್ದಾನೆ. ಗಾಂಭೀರ್ಯ ಸೌಂದರ್ಯ ಶೋಭಿತುನ್, ಅತ್ಯಂತ ಪ್ರಸನ್ನನಾಗಿರತಕ್ಕಂಥ ಮುಖಭಾವದಿಂದ ಗಾಂಭೀರ್ಯ, ಅನನ್ಯವಾದಂತಹ ವಿಶ್ವವೇ ಮೋಹಿತಗೊಳ್ಳುವಂತಹ ಒಂದು ಸೌಂದರ್ಯದಿಂದ ಶೋಭಿತನಾದಂತಹ ಪ್ರಸನ್ನನಾದಂತಹ ಶ್ರೀಕೃಷ್ಣಮೂರ್ತಿಯನ್ನ ಕಂಡ ಮುಚುಕುಂದ ಆ ಮಹಾತ್ಮನುಂಜೂಚಿ ಆಶ್ಚರ್ಯಮನು ಹೊಂದಿ, ಆ ಕೃಷ್ಣ ಪರಮಾತ್ಮನನ್ನು ಕಂಡ ತಕ್ಷಣ ಈ ಮುಚುಕುಂದನಿಗೆ ಅತ್ಯಾಶ್ಚರ್ಯವಾಗಿ ಹೋಯಿತು. ತನ್ ಮನೋಜ್ಞ ದೀಪ್ತಿ ದನಕುಂಜೂಡ ನಲವಿಗಾಕ ಚಕಿತುಂಡೈ, ಆ ಸೌಂದರ್ಯವನ್ನ, ಆ ಕಾಂತಿಯಿಂದ ರಾರಾಜಿಸ್ತಾ ಇರತಕ್ಕಂತಹ ಆ ವಿಶ್ವಮೋಹನ ವಿಗ್ರಹವನ್ನ ಕಂಡು ಚಕಿತನಾದ, ಆಶ್ಚರ್ಯಚಕಿತನಾಗಿ ಎಟ್ಟಕ್ಕೂ ಏಳು ಕುಂಬಲಿಕೆ, ಮಾತಾಡಕ್ಕಾಗ್ತಿಲ್ಲ, ಗದ್ಗದನಾಗ್ಬಿಟ್ಟಿದ್ದಾನೆ. ಆನಂದ, ಆಶ್ಚರ್ಯ, ವಿಸ್ಮಯ ಎಲ್ಲವೂ ಉಂಟಾಗಿ ಎಟ್ಟಕೇಲ ಕುಂಬಲಿಕೆ, ಹೇಗೆಗೋ ಮಾಡಿಕೊಂಡು ಅತಿ ಪ್ರಯಾಸದಿಂದ, ಎಟ್ಟಕೇಲಕು ಅಂದ್ರೆ ಅತಿ ಪ್ರಯಾಸದಿಂದ ಪಲಿಕೆನ್ ಪ್ರೀತಿ ನವನೀ ಪಾಲಕೊಂಡು, ಆ ಭಗವಂತನ ಮೇಲೆ ಆದರ, ಪ್ರೀತಿ, ಅಭಿಮಾನ, ಗೌರವ, ಭಕ್ತಿ ಎಲ್ಲವೂ ಕೂಡಿದಂತಹ ಮುಚುಕುಂದ ಮುಂದೆ ಈ ರೀತಿಯಾಗಿ ಭಗವಂತನನ್ನು ಉದ್ದೇಶಿಸಿ ಮಾತನಾಡಿದ. ಶಶಿವೋ ಇಂದ್ರುಡವೋ ವಿಭಾವಸುಂಡವೋ ಚಂಡ ಪ್ರಭಾರಾಶಿವೋ ಶಶಿಚೂಡಾಮಣಿವೋ ಪಿತಾಮಹುಂಡವೋ ಚಕ್ರಾಂಕಹಸ್ತುಂಡವೋ ದಿಶಲುನ್ ಭೂಮಿಯು ಮಿನ್ನು ನಿಂಡೇನಿದೆ ನೀ ತೇಜಂಬುಜೂಡಂಗ ದುರ್ವಶಮೈ. ದಿಶಲುನ್ ಭೂಮಿಯು ಮಿನ್ನು ನಿಂಡೆನಿದೆ ನೀ ತೇಜಂಬು ಜೂಡಂಗ ದುರ್ವಶಮೈ. ಯೌವಂಡ వేలవచ్చితి చటన్ వర్తించెదేకాకివై. యౌవండ వేలవచ్చితి చటన్ ವರ್ತಿಂಚದೇಕಾಕಿವೈ. ಆಶ್ಚರ್ಯಪಟ್ಟಂತಹ ಮುಚುಕುಂದ ಯಾರು ಅಂತ ನಿರ್ಧಾರ ಮಾಡಲಾರದೆ ಹೋದ, ಅಷ್ಟು ಪ್ರಭಾರಾಶಿ. ಶಶಿವೋ, ಅಪ್ಪ ನೀನು ಚಂದ್ರನೇ, ಇಂದ್ರುಡವೋ ಮಹೇಂದ್ರನೇ, ವಿಭಾವಸುಂಡವೋ ಅಗ್ನಿಯೋ, ಚಂಡ ಪ್ರಭಾರಾಶಿವೋ ಚಂಡಪ್ರಭೆಯನ್ನ ಬೀರ್ತಕ್ಕಂಥ ಮಾರ್ತಾಂಡನೋ ಸೂರ್ಯನೋ, ಶಶಿ ಚೂಡಾಮಣಿವೋ ಚಂದ್ರಶೇಖರನಾದ ಈಶ್ವರನೇ ಪರಮೇಶ್ವರನೇ, ಪಿತಾಮಹುಂಡವೋ ಬ್ರಹ್ಮದೇವನೇ, ಚಕ್ರಾಂಕಹಸ್ತುಂಡವೋ ಚಕ್ರಪಾಣಿಯಾದಂಥ ಶ್ರೀ ಮಹಾವಿಷ್ಣುವ. ಏನೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ನೀನು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ಅಂತಂತಂದ್ರೆ ನೀನು ಯಾರು ಅಂತ ಅಂದ್ರೆ ನಿನ್ನ ಈ ತೇಜಸ್ಸಿಗೆ ನಾನು ನೋಡ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಅಷ್ಟು ಪ್ರಭಾ ರಾಶಿಯಾಗಿ ಬೆಳಗ್ತಾ ಇದ್ದೀಯ ನೀನು. ದಿಶಲುನ್ ಭೂಮಿಯು ಮಿನ್ನು ನಿಂಡೆನಿದೆ ನೀ ತೇಜಂಬು. ಎಲ್ಲ ದಿಕ್ಕುಗಳಿಗೆ ಭೂಮಿ ಆಕಾಶ ಎಲ್ಲವೂ ತುಂಬಿ ನಿಂತಿದೆ ನಿನ್ನ ಈ ತೇಜಸ್ಸು. ಜೂಡಂಗ ದುರ್ವಶಮೈ, ಆ ಅಷ್ಟು ಪ್ರಭೆಯನ್ನ ಕಣ್ಣು ಕೋರೈಸ್ತಕ್ಕಂಥ ನಿನ್ನ ಪ್ರಭೆಯನ್ನ ಕಾಣಲಿಕ್ಕೆ ಕೂಡ ನನಗೆ ಸಾಧ್ಯವಾಗ್ತಾ ಇಲ್ಲ. ಯೌವಂಡ,
ನೀ ಯಾರಪ್ಪ ತಂದೆ? ಏಲವಚ್ಚಿತಿ ಚಿಟನ್, ಇಲ್ಲಿಗೆ ಏಕೆ ಬಂದಿದ್ದೀಯ? ಏಕಾಕಿವೈ ವರ್ತಿಂಚೆ, ಏಕೆ ಇಲ್ಲಿ ಏಕಾಕಿಯಾಗಿ ಒಬ್ಬಂಟಿಯಾಗಿ ಇಲ್ಲಿ ಗುಹೆಯಲ್ಲಿ ಏಕಿದ್ದೀಯ ತಂದೆ? ನೀನು ಯಾರು ಅನ್ನೋದೇನೆ ಅರ್ಥ ಆಗ್ತಿಲ್ಲ. ನಿನ್ನ ಪ್ರಭಾ ರಾಶಿಯನ್ನು ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಕಡೆಯಲ್ಲೂ ಜ್ಯೋತಿರ್ದರ್ಶನವಾಯಿತು ಮುಚುಕುಂದನಿಗೆ. ಈ ಎಡವಿ ವಿಷಮ ಕಂಟಕ ಭೂಯಿಷ್ಟಮು ಘೋರ ಸತ್ವ ಪುಂಜಾಲಭ್ಯಂ బోయయ్య ఎట్లు వచ్చితి నీ అడుగులు కమల పత్ర నిభములు చూడన్, నీ అడుగులు కమల పత్ర నిభములు చూడನ್. ಅಪ್ಪ ತಂದೆ, ಈ ಅಡವಿ ವಿಷಮಕಂಟಕ ಭೂಯಿಷ್ಟಮು, ಈ ಅರಣ್ಯ ಹೇಗಿದೆಯಪ್ಪ ಅಂದರೆ, ಈ ಅರಣ್ಯ, ಈ ಗಿರಿ ಶಿಖರ ಹೇಗಿದೆ ಅಂದರೆ ಎತ್ತರ, ತಗ್ಗು, ದಿಣ್ಣೆ, ಮುಳ್ಳುಗಳಿಂದ ಕೂಡಿದೆ. ಕಲ್ಲುಗಳು, ಮುಳ್ಳುಗಳು ಎಲ್ಲ ತುಂಬಿಕೊಂಡಿದೆ. ಘೋರಸತ್ವ ಪುಂಜಾಲಭ್ಯಂ, ಘೋರಸತ್ವ ಭಯಂಕರ ಜಂತುಗಳು ಇಲ್ಲಿರೋದ್ರಿಂದ, ಅದಿರೋದ್ರಿಂದ ಭಯಂಕರ ಜಂತುವು, ಜಾಲ, ಪುಂಜ ಅಂದರೆ ನಾನಾ ವಿಧವಾದ ಕ್ರೂರ ಮೃಗಗಳು. ಅದರಿಂದ ಇಲ್ಲಿಗೆ ಸಾಮಾನ್ಯರು ಬರಲಿಕ್ಕೆ ಆಗಲ್ಲ, ಅಲಭ್ಯವಾಗಿದೆ ಇಲ್ಲಿ. ಬೋಯಯ್ಯ ಎಟ್ಲು ವಚ್ಚಿತಿ, ಹಾಗಾದರೆ ನೀನು ಹೇಗಪ್ಪ ಬಂದೆ ಇಲ್ಲಿಗೆ ತಂದೆ? ನೀ ಅಡುಗುಲು ಕಮಲಪತ್ರ ನಿಭಮುಲು ಸೂಡನ್, ನೋಡ್ತಾ ಇದ್ರೆ ನಿನ್ನ ಪಾದಗಳು ಕಮಲಪತ್ರಗಳಂತೆ ಸುಕೋಮಲವಾಗಿ ಕೆಂಪಾಗಿ, ಅರವಿಂದ ಪತ್ರ ನೇತ್ರನೂ ಹೌದು, ಅವನು ಅರವಿಂದ ಪತ್ರ ಚರಣನೂ ಹೌದು. ಹೇಗೆ ಬಂದೆಪ್ಪ ನೀನು ಇಲ್ಲಿಗೆ? ಇಷ್ಟು ಭಯಂಕರವಾದ ಈ ಅಡವಿಯಲ್ಲಿ ನೀನು ಹೇಗೆ ನಡೆದುಕೊಂಡು ಬಂದೆ? ಯಾರು ನೀನು? ಅರಿಯಲೇ ಆಗ್ತಾ ಇಲ್ಲ ನನಗೆ. ಮಹಾತ್ಮ, ಏನು ನೀಕು ಶುಶ್ರೂಷಣಂಬುಸೇಯಂಗೋರೆದ, నీ జన్మం గోత్రంబులేనిరుంగ అర్హుండనేని నిరింగింపుము, నేనిక్ష్వాకు వంశ సంభవుండ మాంధాతృ నందనుండ ముచుకుందుండను వాండ, దేవహితార్థంబు చిరకాల జాగర శ్రాంతుండనై నిద్రనుంది ఇంద్రియ సంచారంబులు మరచి. ಮಹಾತ್ಮ, ಏನು ನೀಕು ಶುಶ್ರೂಷಣಂಬುಸೇಯಂಗೋರಿದ, ಹೇ ಮಹಾತ್ಮ, ನನಗೆ ನಿನ್ನನ್ನು ಕಂಡ ತಕ್ಷಣ ನಿನಗೆ ಸೇವೆ ಮಾಡಬೇಕು ಅಂತ ಅನಿಸ್ತಾ ಇದೆ. ನೀ ಜನ್ಮಗೋತ್ರಂಬುಲೇನೆರುಂಗ, ನನಗೆ ನೀನು ಯಾರು, ನಿನ್ನ ಕುಲ ಏನು, ಗೋತ್ರ ಏನು, ಏನೂ ನನಗೆ ತಿಳಿದಿಲ್ಲ. ಅರ್ಕೊಂಡನೇನೆ ನಿರಿಂಗಿಂಪು, ನಾನು ತಿಳ್ಕೊಳ್ಳೋಕ್ಕೆ ನನಗೆ ಅರ್ಹನಾಗಿದ್ದೇನೆ, ನನಗೆ ಯೋಗ್ಯತೆ ಇದೆ, ಅಥವಾ ನಿನಗೆ ನಿನ್ನ ಕುಲ ಗೋತ್ರಗಳನ್ನೆಲ್ಲ ನನಗೆ ಹೇಳಬೇಕು ಅನ್ನತಕ್ಕಂತಹ ಒಂದು ಭಾವ ಬಂದರೆ ದಯಮಾಡಿ ತಿಳಿಸು. ನೇನು ಇಕ್ಷ್ವಾಕು ವಂಶ ಸಂಭವುಂಡ, ನಾನು ಇಕ್ಷ್ವಾಕು ವಂಶದಲ್ಲಿದ್ದಂತಹ ಮಾಂಧಾತೃ ಅನ್ನತಕ್ಕಂತಹ ಮಹಾರಾಜನ ನಂದನ ನಾನು ಮಗ. ಮುಚುಕುಂದಂಡನು ಆಡು, ನನ್ನ ಹೆಸರು ಮುಚುಕುಂದ. ದೇವಹಿತಾರ್ಥಂಬು ಚಿರಕಾಲ ಜಾಗರ ಶ್ರಾಂತುಂಡನೈ, ದೇವಹಿತಾರ್ಥಕ್ಕ ಆಗಿ ನಾನು ದೀರ್ಘಕಾಲ ಎಚ್ಚರಿಯವಾಗೇ ಇದ್ದು ಆ ರಾಕ್ಷಸರ ವಿರುದ್ಧ ಹೋರಾಡಿ ಅತ್ಯಂತ ಶ್ರಾಂತನಾದೆ, ಅಂದರೆ ತುಂಬ ಆಯಾಸಗೊಂಡೆ. ವಿಶ್ರಾಂತಿಯನ್ನು ಬೇಡಿ ನಿದ್ರೆಯನ್ನು ಹೊಂದಿ ಇಂದ್ರಿಯ ಸಂಚಾರಂಬುಲು ಮರಚಿ, ಇಂದ್ರಿಯ ವ್ಯಾಪಾರಗಳೆಲ್ಲ ಮರೆತು ಹೋಗ್ಬಿಟ್ಟು ಇಲ್ಲಿ ಬಂದು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದೆ ತಂದೆ ನಾನು. ನೀನ್ಯಾರಪ್ಪ? ನಾನೇನೋ ಮಾಂಧಾತೃವಿನ ಮಗ ಮುಚುಕುಂದ. ನೀನು ಯಾರಪ್ಪ ತಂದೆ? ನಿನ್ನ ಈ ಕಾಂತಿ ನನಗೆ ಕಾಣಲಿಕ್ಕೆ ಕೂಡ ಸಾಧ್ಯವಾಗ್ತಿಲ್ವಲ್ಲ, ನೀನು ಯಾರು? ఏనిత్రించుచునుండనొక్క మనుజుండే తెంచి దుష్కర్ముండైత నీరై చెడెనాత్మ కిల్భిషమునన్ దర్పోగ్రుండై ఇంతటన్ శ్రీనాథాకృతిపైన నిన్నుంగని వీక్షింపన్న శక్తుండనై దీనత్వంబును జందితిన్ నను కృపాదృష్టిన్ విలోకింపవే, ನನು ಕೃಪಾದೃಷ್ಟಿನ್ ವಿಲೋಕಿಂಪವೇ. ಸ್ವಾಮಿ, ಆ ರೀತಿ ಶ್ರಾಂತನಾದ ನಾನು ವಿಶ್ರಾಂತಿಯನ್ನು ಬಯಸಿ ಇಲ್ಲಿ ನಿದ್ರೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕ ಮನುಜುಂಡೆ ತೆಂಚಿ ದುಷ್ಕರ್ಮುಂಡೈ ತಾ ನೀರೈ ಚೆಡೆ ಆತ್ಮ ಕಿಲ್ಬಿಷಮುನನ್ ದರ್ಪೋಗ್ರುಂಡೈ,
ಒಬ್ಬ ಮನುಷ್ಯ ಬಂದ, ದುಷ್ಟ ಅವನು ಬಂದವನೇ ನನ್ನ ಒದ್ದ ಅನ್ನತಕ್ಕಂತಹ ಮಾತಿಲ್ಲಿ ಹೇಳಿಲ್ಲ. ದರ್ಪಗ್ರನಾಗಿದ್ದಂತಹ ಅವನು ತನ್ನ ಆತ್ಮಕಿಲ್ಬಿಷಣದಿಂದ, ಅಂದರೆ ತಾನು ಮಾಡಿದ ಪಾಪಕ್ಕೆ ತಾನೇ ಬಲಿಯಾಗಿ ಹೋದ. ಇಂತಟನ್ ಅಷ್ಟರೊಳಗೆ ಶ್ರೀನಾಥಾಕೃತಿವೈನ ನಿನ್ನುನ್ಗನಿ, ಆ ಶ್ರೀಮನ್ನಾರಾಯಣನ ಆಕೃತಿಯನ್ನು ಹೋಲುವ ಆಕೃತಿಯಿಂದ ಇರತಕ್ಕಂತಹ ನಿನ್ನನ್ನು ಕಂಡು ವಿಕ್ಷಿಂಪನ್ನ ಶಕ್ತುಂಡನೈ ದೀನತ್ವಂಬುನು ಚಿಂತಿತೀನಿ. ನಿನ್ನನ್ನು ಕಣ್ಣು ಬಿಟ್ಟು ಆನಂದದಿಂದ ವೀಕ್ಷಿಸಲು ಕೂಡ ನಾನು ಅಸಮರ್ಥನಾಗಿದ್ದೇನೆ. ನಿನ್ನ ಕಾಂತಿಯ ಮುಂದೆ ನನಗೆ ದರ್ಶನ ಮಾಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ನಾನು ಕೃಪಾದೃಷ್ಟಿನ್ ವಿಲೋಕಿಂಪವೇ, ನನ್ನನ್ನು ನಿನ್ನ ದಯೆಯಿಂದ ಕೂಡಿದ ದೃಷ್ಟಿಯಿಂದ ನನ್ನನ್ನು ನೋಡು, ವಿಲೋಕಿಸು, ಕಟಾಕ್ಷಿಸು. ನಿನ್ನ ಆ ದಯೆ ತುಂಬಿದಂತಹ ಕಡೆಗಣ್ಣ ನೋಟಗಳಿಂದ ನನ್ನನ್ನೊಮ್ಮೆ ಕಂಡು ನನ್ನನ್ನು ಅನುಗ್ರಹಿಸು. అని నవిని మేఘ ಗಂಭೀರ ಭಾಷಣಂಬುಲ ಹರಿ ಇಟ್ಲನಿಯೇ. ಆ ಮುಚುಕುಂದ ಕೇಳಿದ, ನೀನು ಯಾರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ತಂದೆ ಅಂತೆಲ್ಲ. ಆಗ ಅವನ ಮಾತನ್ನ ಕೇಳಿದಂತಹ ಶ್ರೀಹರಿ ತನ್ನ ಮೇಘ ಗಂಭೀರವಾದಂತಹ ಕಂಠದಿಂದ ಮುಂದಿನ ರೀತಿಯಲ್ಲಿ ನುಡಿದ. ಭೂರಜಂಬುಲನೈನ ಭೂನಾಥ ಎನ್ನಂಗ ಜನುಗುನಿನ ಗುಣ ಜನ್ಮ ಕರ್ಮ ನಾಮಂಬುಲೆಲ್ಲ ನೆನ್ನಂಗ ఎవ్వరుంజాలరదియేల నాకును నలవిగాదు నేలకు వ్రేంగైన నిఖిల రాక్షసులను నిర్జించి ధర్మంబు నిలువబెట్ట బ్రహ్మచే మున్నునేం ప్రార్థింబబడి వసుదేవునింటును వాసుదేవుడనంగ గరుణనవతరించి కంసాఖ్యతోనున్న కాలనేమింజంపి కలుల మరియున్ దృంచుచున్న వాండన్ దొడరి నీ చూట్కి నీరైన వాండు ಕಾಲಯವನುಂಢನಗೂ. ಹೇ ಭೂನಾಥನಾದಂತಹ ಮುಚುಕುಂದನೆ, ಭೂರಜಂಬುಲನೈನ ಎನ್ನಂಗ ಜನುಗಾನಿ, ಭೂಮಿ ಮೇಲಿರ್ತಕ್ಕಂತಹ ಧೂಳಿನ ಕಣಗಳನ್ನಾದರೂ ಎಣಿಸಬಹುದು. ನಾ ಗುಣಜನ್ಮ ಕರ್ಮ ನಾಮಂಬುಲೆಲ್ಲ ನೆನ್ನಂಗ ನೆಬ್ಬರುಂಜಾಲರು. ಆದರೆ ನನ್ನ ಗುಣಗಳಾಗಲಿ, ಜನ್ಮ ಮಕ್ಕಳಾಗಲಿ, ಕರ್ಮಗಳಾಗಲಿ, ನನ್ನ ಅವತಾರಗಳಾಗಲಿ, ನಾಮಗಳಾಗಲಿ, ನನ್ನ ಪ್ರಭಾವವಾಗಲಿ, ಇದೆಲ್ಲವೂ ಕೂಡ ಯಾರಿಗೂ ಗಣಿಸಲು ಸಾಧ್ಯವಿಲ್ಲ, ಅಶಕ್ಯ. ಇಷ್ಟ್ಯಾಕಪ್ಪ ನಾಕುನೂ ನಲವಿಗಾದು, ನನಗೂ ಕೂಡ ನನ್ನ ಗುಣ ಸ್ವಭಾವ ನನ್ನ ಇದು ಇಷ್ಟೇ ಅಂತ ಹೇಳಲಿಕ್ಕೆ ನನಗೂ ಕೂಡ ಸಾಧ್ಯವಿಲ್ಲ. నేలకు వ్రేంగైన నిఖిల రాక్షసులను నిర్జించి ಧರ್ಮಂಬು ನಿಲುವಂಬೆಟ್ಟ, ಭೂಮಿಗೆ ಭಾರವಾದಂಥ ದುಷ್ಟರಾದಂತಹ ರಾಕ್ಷಸರನ್ನೆಲ್ಲರನ್ನೂ ಕೂಡ ಜಯಿಸಿ ಧರ್ಮಂಬು ನಿಲುವ ಬೆಟ್ಟ, ಧರ್ಮವನ್ನು ಸ್ಥಾಪಿಸಬೇಕು. ಭೂಮಿ ಮೇಲಿರ್ತಕ್ಕಂಥ ಅಧರ್ಮ, ಆ ಧರ್ಮವನ್ನು ನಡೆಸಲಿಕ್ಕೆ ಇರತಕ್ಕಂಥ ನಾನಾ ರಾಕ್ಷಸರು, ದುಷ್ಟರು, ಇವರನ್ನೆಲ್ಲ ಸಂಹಾರ ಮಾಡಿ ಶಿಷ್ಟರಕ್ಷಣೆ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಬ್ರಹ್ಮಚೇ ಮುನ್ನುನೇಂ ಪ್ರಾರ್ಥಿಂಬಬಡಿ, ಹಿಂದೆ ಬ್ರಹ್ಮ ಈ ಉದ್ದೇಶಕ್ಕಾಗಿ ನನ್ನನ್ನು ಪ್ರಾರ್ಥಿಸಿದ್ದ. ಆದ್ದರಿಂದ ನಾನು ಸರಿ ಆಯಿತು ಅಂತ ಬ್ರಹ್ಮನ ಮಾತಿಗೆ ಒಪ್ಪಿ ಭೂಭಾರವನ್ನು ಇಳಿಸಲಿಕ್ಕಾಗಿಯೇ, ದುಷ್ಟ ಸಂಹಾರಕ್ಕಾಗಿಯೇ, ಶಿಷ್ಟ ರಕ್ಷಣೆಗಾಗಿಯೇ ಈಗ ಭೂಮಿ ಮೇಲೆ ಅವತಾರ ಮಾಡಿದ್ದೇನೆ. ಎಲ್ಲಿ ಹುಟ್ಟಿದೆ ನಾನು ಅಂತಂದರೆ ವಸುದೇವನಿಂಟನು ವಾಸುದೇವುಡನಂಗ, ಯದುಕುಲದ ವಸುದೇವನ ಮನೆಯಲ್ಲಿ, ಗೃಹದಲ್ಲಿ ಅವತರಿಸಿದ್ದೇನೆ. ಲೋಕಾನುಗ್ರಹ ಕಾಂಕ್ಷೆಯಿಂದ ಅವತರಿಸಿದ್ದೇನೆ. ಆದ್ದರಿಂದ ನನ್ನನ್ನು ವಸುದೇವನ ಮನೆಯಲ್ಲಿ ನಾನು ಅವತಾರ ಮಾಡಿದ್ದರಿಂದ ವಾಸುದೇವ ಅಂತ ನನ್ನನ್ನು ಕರೀತಾರೆ. ಗರುಡನ ಅವತరించి ಕಂಸಾಖ್ಯತೋನುನ್ನ ಕಾಲನೇಮಿಂಜಂಪಿ ಕಲುಲ ಮರಿಯೊಂದೃಂಚುಚುನ್ನ ವಾಂಡಂ, ನಾನು ಈ ಯದುಕುಲದಲ್ಲಿ ವಸುದೇವನ ಗೃಹದಲ್ಲಿ ವಾಸುದೇವನಾಗಿ ಅವತರಿಸಿ ಆ ಕಂಸ ಅನ್ನತಕ್ಕಂಥ ಹೆಸರಿನಿಂದ
ಇದ್ದಂತಹ, ಅವನು ಪೂರ್ವ ಜನ್ಮದಲ್ಲಿ ಕಾಲನೇಮಿಯಾಗಿದ್ದ, ಈಗ ಕಂಸನಾಗಿ ಇದ್ದಂತಹ ಕಾಲನೇಮಿಯನ್ನು ಸಂಹರಿಸಿದೆ. ಮತ್ತೆ ಇನ್ನೂ ಎಷ್ಟೊಂದು ಜನ ದುರ್ಜನರನ್ನೆಲ್ಲ ಕೂಡ ನಾನು ಸಂಹಾರ ಮಾಡಿದ್ದೇನೆ. ದೃಂಚುಚುನ್ನವಾಂಡನ್, ಎಷ್ಟೊಂದು ಜನ ದುಷ್ಟರನ್ನ ಸಂಹಾರ ಮಾಡಿದ್ದೇನೆ. ದೊಡರಿ ನೀಚೂಡ್ಕಿ ನೀರೈನ ವಾಂಡು ಕಾಲ ಯವನುಂಡನಗು. ಈಗ ಏನಾಯ್ತು, ನಿನ್ನ ಒಂದು ನೀ ಚೂಡ್ಕಿ ಅಂದ್ರೆ ನಿನ್ನ ದೃಷ್ಟಿ ಪಾತದಿಂದ, ನಿನ್ನ ದೃಷ್ಟಿ ಅವನ ಮೇಲೆ ಬಿದ್ದಿದ್ದರಿಂದ ನೀರೈನ ವಾಂಡು ಸಂಹಾರವಾದವನು ಅಥವಾ ಭಸ್ಮವಾದವನು ಕಾಲಯವನುಂಡನಗು. ಕಾಲಯವನ ಅನ್ನತಕ್ಕಂಥವನು ನಿನ್ನ ಒಂದು ನೋಟದ ಜ್ವಾಲೆಯ ತೀಕ್ಷ್ಣತೆಗೆ ಭಸ್ಮವಾಗಿ ಹೋದ. ಓ ಅನಘು ಅಂತ ಕರೀತಾನೆ. ದೋಷರಹಿತನೇ, ಮುಚುಕುಂದನೇ, ಇದು ವಿಚಾರ ನನ್ನದು ಅಂತ ಶ್ರೀಹರಿ ತಾನು ಸಾಕ್ಷಾತ್ತಾಗಿ ವಸುದೇವನ ಮನೆಯಲ್ಲಿ ವಾಸುದೇವನಾಗಿ ಅವತರಿಸಿದಂತಹ ಶ್ರೀಮನ್ನಾರಾಯಣ ಅನ್ನತಕ್ಕಂಥ ವಿಷಯವನ್ನು ತಿಳಿಸಿದ. ಇನ್ನು తొల్లియు నీవు నన్ను సేవించిన కతమ్మున నిన్ననుగ్రహింపనీ శైలగుహకు నేతించితి. అభీష్టంబులైన వరంబులడుగు మిచ్చెద మద్భక్తులగు జనులు క్రమ్మర శోకంబున కర్హులుగారు అనిన హరికి ముచుకుందుండు నమస్కరించి నారాయణ దేవుండగుట ఎరింగి 28వ మహాయుగంబునందు నారాయణుండవతరించునని మున్ను గర్గుండు చెప్పుటందలంచి. హే అవనీపతి, తొల్లియూ నీవు నన్ను సేవించిన కతంబున ನಿನ್ನನುಗ್ರಹಿಂಪ ನೀ ಶೈಲಗುಹಕು ನೇತೆಂಚಿತಿನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಹೇ ರಾಜ, ನೀನು ಹಿಂದೆಯೂ ಕೂಡ ನನ್ನನ್ನು ಅತಿ ಭಕ್ತಿಯಿಂದ ಸೇವಿಸಿದ್ದೆ, ಆರಾಧಿಸಿದ್ದೆ. ಆ ಕಾರಣದಿಂದ ನಿನ್ನನ್ನು ಅನುಗ್ರಹಿಸಬೇಕು ಅನ್ನೋದಕ್ಕೋಸ್ಕರನೇ ಈ ಪರ್ವತದ ಗುಹೆಗೆ ಬಂದಿದ್ದೇನೆ. ಅಭೀಷ್ಟಂಬುಲೈನ ವರಂಬುಲಡುಗು ಮಿಚ್ಚೆದ, ನಿನಗಿಷ್ಟವಾದಂತಹ, ನಿನಗೇನು ವರ ಬೇಕೋ ಅದನ್ನು ಕೇಳು, ನಾನು ಅನುಗ್ರಹ ಮಾಡ್ತೀನಿ. ಮದ್ಭಕ್ತುಲಗು ಜನಲು ಕ್ರಮ್ಮರ ಶೋಕಂಬುನ ಕರ್ಹಲುಗಾರು ಅಂತ ಹೇಳ್ತಾ ಇದ್ದಾನೆ. ಅಂತಂದ್ರೆ ಮಾಂ ಪ್ರಪನ್ನೋ ಜನಾಃ ಕಶ್ಚಿತ್ ನ ಭೂಯೋರ್ಹತಿ ಶೋಚಿತುಂ ಅನ್ನತಕ್ಕಂಥದ್ದು ಭಗವಂತನ ಒಂದು ವಾಕ್ಯ, ಅವನು ಕೊಟ್ಟಿರ್ತಕ್ಕಂಥ ಭಾಷೆ. ಯಾರಾದರೆ ಮಾಂ ಪ್ರಪನ್ನೋ ಜನಃ, ಯಾರಾದರೆ ನನ್ನನ್ನು ಆಶ್ರಯಿಸ್ತಾರೋ, ನನಗೆ ಅತ್ಯಂತ ಶರಣಾಗತಿಯನ್ನು ಹೊಂದುತ್ತಾರೋ ಅಂತಹವರು ಕಶ್ಚಿತ್, ಯಾರಾದರೂ ಆಗಿರ್ಬೋದು, ನ ಭೂಯೋ ಅರ್ಹತಿ ಶೋಚಿತು, ಅವರು ಮತ್ತೆ ಅವರಿಗೆ ದುಃಖ ಅನ್ನತಕ್ಕಂಥದ್ದು ಉಂಟಾಗೋದಿಲ್ಲ. ನನ್ನನ್ನು ಶರಣಾಗತಿ ಬಂದ ನಂತರ ಅವರ ಕಷ್ಟ ಪರಂಪರೆಯೆಲ್ಲ, ವಿಪತ್ ಪರಂಪರೆಯೆಲ್ಲ ತೊಲಗಿ ಹೋಗ್ಬಿಡುತ್ತೆ ಅಂತ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಮದ್ಭಕ್ತುಲಗು ಜನಲು ಕ್ರಮ್ಮರ ಶೋಕಂಬುನ ಕರ್ಹಲುಗಾರು, ನನ್ನ ಭಕ್ತರಿಗೆ ಇನ್ನ ಈ ಶೋಕ ಬರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದಂಥ ಹರಿಗೆ ಮುಚುಕುಂದುಡು ನಮಸ್ಕరించి ನಾರಾಯಣ ದೇವುಂಡಗುಟ ಇರಿಂಗಿ. ಓ ಭಗವಂತ ಶ್ರೀಮನ್ನಾರಾಯಣ ಅನ್ನತಕ್ಕಂಥದ್ದು ಮುಚುಕುಂದನಿಗೆ ಅರ್ಥವಾಯಿತು. ಅವನು ಆ ಭಗವಂತನಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ 28వ మహాయుగంబునందు నారాయణుండు వితరించునని ಮುನ್ನು ಗರ್ಗುಂಡು ಚೆಪ್ಪುಟಂದಲಂಚಿ. ಅವನಿಗೆ ಆಗ ಹಿಂದೆ ಗರ್ಗಾಚಾರ್ಯರು ಹೇಳಿದಂತಹ ವಚನ ಜ್ಞಾಪಕಕ್ಕೆ ಬಂತು. ಏನಪ್ಪ ಅಂದರೆ, ಈ 28ನೇ ಮಹಾಯುಗದಲ್ಲಿ 28వ ಮಹಾಯುಗಂಬುನಂದು 28ನೇ ಮಹಾಯುಗದಲ್ಲಿ ನಾರಾಯಣ ಪುಂಡರೀಕಾಕ್ಷನಾದಂಥ ಶ್ರೀಹರಿ ಭೂಮಿ ಮೇಲೆ ಅವತಾರ ಮಾಡ್ತಾನೆ ಅಂತ ಗರ್ಗಾಚಾರ್ಯರು ಅವನಿಗೆ ಹೇಳಿರ್ತಾರೆ. ಅದು ಅವನಿಗೆ ನೆನಪಿಗೆ ಬಂದಿತು ಮುಚುಕುಂದನಿಗೆ.